षडं वन्दे परिव्राट् चक्रवर्तिनं मूर्तित्वे परिकल्पितषडभृतो वर्ता पुनर्जन्मनाम् आत्मेत्यात्मविदां कृतश्चेदतां भर्तामरज्योतिषां लोकानां प्रलयोदयस्थिति विभुश्चानेकधा यशतो वाचं न सदधात्मनेककिरणस्त्रैलोक्यदीपो रविः। ನಿನ್ನೆ ನಮಗೆ ಶತ್ರು ಮಿತ್ರ ಸಮ ಇದರ ಬಗ್ಗೆ ತಿಳ್ಕೊಂಡಿದ್ದೇವೆ. ಶತ್ರು ಮಂದ ಚಿತವು ಸಮಸ್ಯ ಶಿಶಿತೋ ಮಿತ್ರಾಣಿ ಶೇಷಾರವೇಹಿ. ಈ ಶ್ಲೋಕದ ಕೋಷ್ಟಕ ನಮಗೆ ಇದರಲ್ಲಿ ಕೂಡ ಉಂಟಾ ಅಂತಲ್ವಾ, ಜ್ಯೋತಿಷ್ಯ ಸೋಪಾನದಲ್ಲಿ ಕೂಡ ಇದೆ ಅಂತ ಕಾಣುತ್ತದೆ, ಅದನ್ನು ನೀವು ಗಮನಿಸಬಹುದು. ಪೇಜ್ ನಂಬರ್ ನನಗೆ ನೆನಪಿಲ್ಲ, ಜ್ಯೋತಿಷ್ಯ ಸೋಪಾನದಲ್ಲಿ ಕೂಡ ಇದೆ, ಅದರ ಕೋಷ್ಟಕ ಕೂಡ ಕೊಟ್ಟಿದ್ದಾರೆ. ಯಾರು ಯಾರಿಗೆ ಶತ್ರು, ಯಾರು ಯಾರಿಗೆ ಸಮ, ಯಾರು ಯಾರಿಗೆ ಮಿತ್ರ ಅಂತ ಹೇಳುವಂತ ವಿಷಯಗಳನ್ನ ಕೊಟ್ಟಿದ್ದಾರೆ. ಆಯ್ತು, ಅದನ್ನ ಆದಷ್ಟು ಅಭ್ಯಾಸ ಮಾಡಿ. ಮತ್ತೆ ಸರಿ, ಇವತ್ತು ನಮಗೆ ಪಾಠ ಆಗ್ಲಿಕ್ಕಿರುವಂತ ಶ್ಲೋಕ ತಾತ್ಕಾಲಿಕವಾದ ಮಿತ್ರತ್ವ ಶತ್ರುತ್ವ. ಹಿಂದೆ ಹೇಳಿದ್ದು ನೈಸರ್ಗಿಕ ಶತ್ರುತ್ವ ಮಿತ್ರತ್ವ, ಈಗ ತಾತ್ಕಾಲಿಕ ಮಿತ್ರತ್ವ ಶತ್ರುತ್ವವನ್ನು ಹೇಳ್ತಾ ಇದ್ದಾರೆ. ಅನ್ಯೋನ್ಯಸ್ಯ ಧನ ವ್ಯಯಾಯ ಸಹಜ ವ್ಯಾಪಾರ ಬಂಧುಸ್ಥಿತಾಃ. ಅನ್ಯೋನ್ಯಸ್ಯ ಧನ ವ್ಯಯಾಯ ಸಹಜ ವ್ಯಾಪಾರ ಬಂಧುಸ್ಥಿತಾಃ. ಅನ್ಯೋನ್ಯಸ್ಯ ಧನ ವ್ಯಯಾಯ ಸಹಜ ವ್ಯಾಪಾರ ಬಂಧುಸ್ಥಿತಾಃ. ತತ್ಕಾಲೇ ಸುಹೃದ ಸ್ವತಂಗ ಭವನೆ ಪ್ಯೇಕೇರಯಸ್ತ್ವನ್ಯಥಾ. ತತ್ಕಾಲೇ ಸುಹೃದ ಸ್ವತಂಗ ಭವನೆ ಪ್ಯೇಕೇರಯಸ್ತ್ವನ್ಯಥಾ. ತತ್ಕಾಲೇ ಸುಹೃದ ಸ್ವತಂಗ ಭವನೆ ಪ್ಯೇಕೇರಯಸ್ತ್ವನ್ಯಥಾ. ವೇಕಾನುಕ್ತ ಭಪಾನ್. ಭಪಾನ್ ಅಂತ ಹೇಳುವಂತದ್ದು ಉಂಟು ನಿಮ್ಮ ಇದರಲ್ಲಿ ಎಂತ ಉಂಟು? ಭವಾನ್ ಅಂತೇಳಿ ಉಂಟ? ಭಪಾನ್ ಭಪಾನೇ ಇದೆ. ಸರಿ, ಮಹಾಪ್ರಾಣ ಇದೆ. ವೇಕಾನುಕ್ತ ಭಪಾನ್ ಸುಹೃತ್ ಸಮರಿಪೂನ್ ಸಂಚಿತ್ಯ ನೈಸರ್ಗಿಕಾಂ. ವೇಕಾನುಕ್ತ ಭಪಾನ್ ಸುಹೃತ್ ಸಮರಿಪೂನ್ ಸಂಚಿತ್ಯ ನೈಸರ್ಗಿಕಾಂ. ವೇಕಾನುಕ್ತ ಭಪಾನ್ ಸುಹೃತ್ ಸಮರಿಪೂನ್ ಸಂಚಿತ್ಯ ನೈಸರ್ಗಿಕಾಂ. ತತ್ಕಾಲೇ ತತ್ಕಾಲೇ ಚ ಪುನಸ್ತುತಾನಧಿಸುರನ್ ಮಿತ್ರಾದಿಭಿಃ ಕಲ್ಪಯೇತ್. ತತ್ಕಾಲೇ ಚ ಪುನಸ್ತುತಾನಧಿಸುರನ್ ಮಿತ್ರಾದಿಭಿಃ ಕಲ್ಪಯೇತ್. ತತ್ಕಾಲೇ ಚ ಪುನಸ್ತುತಾನಧಿಸುರನ್ ಮಿತ್ರಾದಿಭಿಃ ಕಲ್ಪಯೇತ್. ಪದಚ್ಛೇದ. ಅನ್ಯೋನ್ಯಸ್ಯ ಧನವ್ಯಯಾಯ ಸಹಜ ವ್ಯಾಪಾರ ಬಂಧುಸ್ಥಿತಾಃ. ತತ್ಕಾಲೇ ಸುಹೃದಃ ಸ್ವತುಂಗ ಭವನೆ ಅಪಿ ಏಕೆ ಅರಯಃ ತು ಅನ್ಯಥಾ. ವೇಕಾನುಕ್ತ ಭಪಾನ್ ಸುಹೃತ್ ಸಮರಿಪೂನ್ ಸಂಚಿತ್ಯ ನೈಸರ್ಗಿಕಾಂ. ತತ್ಕಾಲೇ ಚ ಪುನಃ ತು ತಾನ್ ಅಧಿಸುಹೃತ್ ಮಿತ್ರಾದಿಭಿಃ ಕಲ್ಪಯೇತ್. ಇದರ ಅರ್ಥ, ಹಿಂದೆ ನೈಸರ್ಗಿಕ ಶತ್ರುತ್ವ ಮಿತ್ರತ್ವವನ್ನು ನಾವು ಗಮನಿಸಿದ್ದೇವೆ, ಶತ್ರು ಮಂದಸ್ಥಿತವು ಎಂಬುದಾಗಿ ಅಲ್ಲ. ಇವತ್ತು ತಾತ್ಕಾಲಿಕ ಮಿತ್ರರು ಅಂತ. ಈ ನಮ್ಮ ಲೋಕದಲ್ಲಿ ಕೂಡ ಒಂದು ವ್ಯವಸ್ಥೆ ಇದೆ ಅಲ್ಲ, ನೈಸರ್ಗಿಕ ಅಂತ ಹೇಳಿದ್ರೆ ಸಹಜವಾಗಿ ಈಗ ಒಬ್ಬನನ್ನ ಕಂಡ್ರೆ ನನಗೆ ಆಗುದೇ ಇಲ್ಲ, ಅವ್ರು ಯಾವಾಗ್ಲೂ ನನಗೆ ನೈಸರ್ಗಿಕ. ಆದ್ರೆ ತತ್ಕಾಲಕ್ಕೆ ಮಿತ್ರರಾಗ್ಬೋದು. ಕೆಲವು ಸಲ ನನಗೆ ಒಬ್ಬ ಶತ್ರು ಆಗಿದ್ರು ಕೂಡ ನಾನು ಕೆಲವು ಕಾಂಪ್ರಮೈಸ್ ಅವನಲ್ಲಿ ಮಾಡ್ಕೊಳ್ಳೇಬೇಕಾಗ್ತದೆ. ಕೆಲವು ನನಗೆ ಏನಾದ್ರೂ ಹೆಲ್ಪ್ ಆಗ್ಬೇಕಾದ್ರೆ ಪಕ್ಕ ನಾನು ಅವನಲ್ಲಿ ತುಂಬಾ ಆತ್ಮೀಯತೆಯನ್ನು ಬೆಳೆಸ್ತೇನೆ. ಇದು ನಮಗೆ ತಾತ್ಕಾಲಿಕ ಮಿತ್ರತ್ವ ಅಂತ. ಅಂದ್ರೆ ಶಾಶ್ವತವಾದ ಮಿತ್ರತ್ವ ಶತ್ರುತ್ವ ಅಲ್ಲ. ಇಲ್ಲಿ ತಾತ್ಕಾಲಿಕವಾಗಿ ಕೆಲವು ಗ್ರಹರು ಅವರು ನೈಸರ್ಗಿಕವಾಗಿ ಶತ್ರುಗಳಾಗಿದ್ರು ಕೂಡ ತಾತ್ಕಾಲಿಕವಾಗಿ ಮಿತ್ರರಾಗಿರುವಂತ ಎಷ್ಟೋ ಪರಿಸ್ಥಿತಿಗಳು ಇದೆ. ಈಗ ರಾಜಕೀಯದಲ್ಲೆಲ್ಲ ಇದು ತುಂಬಾ ಅನುಭವಕ್ಕೆ ಬರುವಂತ ವಿಷಯಗಳು. ತತ್ಕಾಲದಲ್ಲಿ ಯಾರು ಯಾವ ಪಕ್ಷದಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳುವಂಥದ್ದೇ ಯಾರು ಯಾರೊಂದಿಗೆ ಇರ್ತಾರೆ ಅಂತ ಹೇಳುವಂಥದ್ದೇ ನಮ್ಗೆ ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲದೆ ಇರುವ ವಿಷಯಗಳು. ತಾತ್ಕಾಲಿಕವಾಗಿ ಮಿತ್ರರು ಮಾಡಿಕೊಂಡು ಏನೋ ಒಂದು ಪಕ್ಷದಲ್ಲಿ ಇರ್ತಾರೆ, ಪುನಃ ಆ ಕಡೆ ಹೋಗ್ತಾರೆ. ಇದೆಲ್ಲ ವ್ಯವಸ್ಥೆಗಳು. ಹಾಗೆ
ಗ್ರಹರಲ್ಲಿ ಕೂಡ ತಾತ್ಕಾಲಿಕ ಮಿತ್ರತ್ವ ಅಂತ ಹೇಳುವಂತದ್ದು ಇದೆ. ಯಾರಿಗೆ ತಾತ್ಕಾಲಿಕ ಮಿತ್ರತ್ವ ಅಂತ ಹೇಳಿದ್ರೆ ಅನ್ಯೋನ್ಯಸ್ಯ ಧನ ವ್ಯಯಾಯ ಸಹಜ ವ್ಯಾಪಾರ ಬಂಧುಸ್ಥಿತಾ. ಈಗಿನ ನಿಮ್ಗೆ ಕುಂಡಲಿ ಗೊತ್ತುಂಟಾ ಯಾರಿಗಾದ್ರೂ? ಈಗ ಗ್ರಹ ಸ್ಥಿತಿ ಹೇಗುಂಟು ಅಂತ ಹೇಳುವಂತದ್ದು ಗೊತ್ತುಂಟಾ? ನಂತರ ಈಗ ಪಟ ಇಲ್ಲ, ನಿಮಗೆ ನೋಡಿ ಇದರಲ್ಲಿ ತೋರಿಸ್ಬಂದು ಆಯ್ತಾ. ಒಂದೆರಡು ನಿಮಿಷ ವಿಡಿಯೋ ಆನ್ ಮಾಡ್ತೇನೆ. ಬೋರ್ಡ್ ಕಾಣಿಸ್ತದ ನಿಮ್ಗೆ? ಹೌದು ಗುರು, ಕಾಣಿಸ್ತಾ ಇದೆ. ಬೋರ್ಡ್ ಕಾಣಿಸ್ತದ ನಿಮಗೆ? ಹೌದು ಹೌದು. ಹಾ, ಇಲ್ಲಿ ಅಲ್ಲಿ ಹಾಕಿದ್ದೇನೆ. ಇದು ತಾತ್ಕಾಲಿಕವಾದ ಈಗಿನ ಸ್ಥಿತಿಗಳ ಗುರು ಅಂತ ಬರ್ದಿದ್ದೇನೆ, ಬೇರೆಲ್ಲ ಏಕಾಕ್ಷರ ಬರ್ದಿದ್ದೇನೆ. ಗುರು ಅಂತ ಸಾಕು, ಸರಿ. ಇದೆಲ್ಲ ರವಿ, ಬುಧ, ಕೇತು. ಮೇಷ ರಾಶಿಯಿಂದ ಪ್ರಾರಂಭ. ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ. ಈ ರೀತಿಯಲ್ಲಿದ್ದಾಗ ಗುರು ಯಾವ ರಾಶಿಯಲ್ಲಿದ್ದಾನೆ? ವೃಷಭ. ವೃಷಭ ರಾಶಿಲಿ. ಚಂದ್ರ ಮಿಥುನ ರಾಶಿ. ಕುಜ ಕರ್ಕಾಟಕ ರಾಶಿ. ಕೇತು ಕನ್ಯಾ ರಾಶಿ. ರವಿ ಮತ್ತೆ ಬುಧ ತುಲಾ ರಾಶಿ. ತುಲಾ. ಶುಕ್ರ ವೃಶ್ಚಿಕ. ಶನಿ ಕುಂಭ ರಾಶಿ. ರಾಹು ಮೀನ ರಾಶಿ. ಸರಿ, ಇದು ಪರಿಚಯ ಉಂಟಲ್ಲ ನಿಮಗೆ ರಾಶಿ ಜ್ಞಾನ. ಇಲ್ಲಿ ಅನ್ಯೋನ್ಯಸ್ಯ ಧನ ವ್ಯಯಾಯ ಸಹಜ ವ್ಯಾಪಾರ ಬಂಧುಸ್ಥಿತಾ. ಅನ್ಯೋನ್ಯಸ್ಯ ಪದ ನೋಡಿ, ಪದ ನೋಡಿ. ಅನ್ಯೋನ್ಯಸ್ಯ ಧನ ವ್ಯಯಾಯ ಅಂದ್ರೆ ಪರಸ್ಪರ ಗ್ರಹರು. ಈಗ ಗುರು ಮತ್ತೆ ಶುಕ್ರ ನಮಗೆ ಮಿತ್ರರು ಶತ್ರುಗಳು? ಸೂರೇ ಸೌಮ್ಯ ಶಿಖಾಮಣಿ ಮಧ್ಯಪರೇ ತ್ವನ್ಯಥಾಂ. ಏನಿದಲ್ಲಿ ಸೂರೇ ಗುರುವಿಗೆ, ಸೌಮ್ಯ ಸಿತೌ ಅರಿ ಬುಧ ಮತ್ತೆ ಗುರುಗಳು, ಬುಧ ಮತ್ತೆ ಶುಕ್ರನು ಶತ್ರುಗಳು ಅಲ್ವಾ? ಇಲ್ಲಿ ಗುರುವಿಗೆ ಯಾರೆಲ್ಲ ತಾತ್ಕಾಲಿಕ ಮಿತ್ರರು ಅಂತ ಹೇಳಿದ್ರೆ ಅನ್ಯೋನ್ಯಸ್ಯ ಧನ ವ್ಯಯಾಯ.
ಯಾವ ರಾಶಿ, ಯಾವ ಗ್ರಹರಿಗೆ ನಾವು ನೋಡ್ತೇವೋ ಆ ಗ್ರಹ ಇರುವ ಸ್ಥಿತಿಯ ರಾಶಿಯಿಂದ, ಆ ಗ್ರಹ ಇರುವ ಸ್ಥಿತಿಯ ರಾಶಿಯಿಂದಾಗಿ ಧನ ಧನಸ್ಥಾನ ಅಂತ ಹೇಳಿದ್ರೆ ಯಾವುದು? ನೀವೇ ಹೇಳ್ಬೇಕು. ದ್ವಿತೀಯ ಧನಸ್ಥಾನ ದ್ವಿತೀಯ ಸ್ಥಾನ, ಎರಡನೇ ದ್ವಿತೀಯ ಸ್ಥಾನ. ಸ್ಥಾನ. ಸರಿ, ಮೊನ್ನೆ ನೋಡಿದ್ದೇವಲ್ಲ, ಸ್ವ ಅಂತ ಹೇಳಿ ಹೇಳಿದ್ರೆ ಸಂಪತ್ತು. ಧನಸ್ಥಾನ, ಸಂಪತ್ತನ್ನ ಚಿಂತನೆ, ಧನವನ್ನ ಚಿಂತನೆ ಮಾಡುದು ಎರಡನೇ ರಾಶಿಯಿಂದಾಗಿ. ಆದ್ರಿಂದಾಗಿ ಧನ ವ್ಯಯ ಅಂತೇಳಿ ಹೇಳಿದ್ರೆ 12ನೇ ಸ್ಥಾನ. 12ನೇ ಸ್ಥಾನ. ಇದು ದ್ವಿತೀಯ, ಇದು 12. ಧನ ವ್ಯಯಾಯ ಸಹಜ ಅಂತ ಹೇಳಿದ್ರೆ ಯಾವ ಸ್ಥಾನ? ಏಕಾದಶ. ಸಹಜ ಅಂತ ಹೇಳಿದ್ರೆ ಸಹಜಾಯತೆ ಇತಿ. ಸಹೋದರನ ಯಾವ ರಾಶಿಯಿಂದ ಚಿಂತನೆ ಮಾಡುದು? ಯಾವ ಮೂರನೇ ಭಾವ? ಸ್ಥಾನ. ತೃತೀಯ. ಮೂರನೇ ಸ್ಥಾನ. ತೃತೀಯ ರಾಶಿ. ಹಾಗಿದ್ರೆ ಇಲ್ಲಿಂದ ತೃತೀಯ. ಅನ್ಯೋನ್ಯಸ್ಯ ಧನವ್ಯಯಾಯ ಸಹಜ. ವ್ಯಾಪಾರ ಅಂತ ಹೇಳಿದ್ರೆ ಸಹಜ ಏಕಾದಶ. ವ್ಯಯ. ಅನ್ಯೋನ್ಯಸ್ಯ ಧನವ್ಯಯಾಯ. ವ್ಯಯ ಮತ್ತೆ ಆದ್ಮೇಲೆ ಆಯ ಉಂಟಲ್ಲ, ಅಲ್ಲಿ ಆಯ ರಾಶಿ ಯಾವುದು? ಆಯ ದಶಮ ರಾಶಿ ಸ್ಥಾನ. ಅಂದ್ರೆ ಲಾಭ. 11. 11. ಆಯ್ತಾ? ಹಾಗೆ ಆಮೇಲೆ ಸಹಜ ತೃತೀಯ ರಾಶಿ. ವ್ಯಾಪಾರ, ವ್ಯಾಪಾರ ಅಂತ ಹೇಳಿದ್ರೆ ಕರ್ಮ ರಾಶಿ, ದಶಮ. 10ನೇ ಭಾವ ಅಲ್ವಾ? ಇಲ್ಲಿಗೆ ವೃಷಭ ರಾಶಿ ಆಗ್ತದೆ. ಇಷ್ಟು ರಾಶಿಗಳಲ್ಲಿ ಯಾರು ಗ್ರಹರಿರ್ತಾರೋ ಅವರು ತಾತ್ಕಾಲಿಕ ಮಿತ್ರರು ಅಂತ. ಈಗ ಗುರುವನ್ನು ಚಿಂತನೆ ಮಾಡಿದ್ರೆ ಗುರುವಿನಿಂದ ಧನಸ್ಥಾನದಲ್ಲಿ ಯಾರಿದ್ದಾರೆ? ಚಂದ್ರ. ಚಂದ್ರ. ವ್ಯಯ ರಾಶಿಯಲ್ಲಿ ಮಾಂದಿ ಇದ್ದಾನೆ ಮಾಂದಿ. ಅಲ್ವಾ? ಇನ್ನು ತೃತೀಯ ರಾಶಿಯಲ್ಲಿ ಯಾರಿದ್ದಾರೆ? ಸಹಜ. ಕುಜ. ಕುಜ. ಆಯ ರಾಶಿಯಲ್ಲಿ ರಾಹು. ರಾಹು. ವ್ಯಾಪಾರ ರಾಶಿಯಲ್ಲಿ ಶನಿ. ಶನಿ. ಅನ್ಯೋನ್ಯಸ್ಯ ಧನ ವ್ಯಯಾಯ ಸಹಜ ವ್ಯಾಪಾರ ಬಂಧು ಸ್ಥಿತ. 4ನೇ ರಾಶಿಯಲ್ಲಿ ಯಾರಾದ್ರೂ ಇದ್ರೆ ಅವರು ಕೂಡ, ಅಂದ್ರೆ ಅರ್ಥಾತ್ ಯಾವ ರಾಶಿ ಗ್ರಹರಿರ್ತಾನೋ ಆ ಗ್ರಹನಿಂದ ದ್ವಿತೀಯ, ತೃತೀಯ, ಚತುರ್ಥ, ಹಾಗೆ ದಶಮ, ಏಕಾದಶ, ದ್ವಾದಶ, ಇಷ್ಟು ರಾಶಿಗಳಲ್ಲಿ ಯಾರೆಲ್ಲ ಗ್ರಹರಿರ್ತಾರೋ ಅವರೆಲ್ಲ ಇವನಿಗೆ ತಾತ್ಕಾಲಿಕ ಮಿತ್ರರಾಗಿರ್ತಾರೆ. ಈಗ ರವಿಯಿಂದ ನೋಡುವ, ನಮಗೆ ನೀವೇ ಹೇಳ್ತಾ ಬರ್ಬೇಕು. ರವಿಯಿಂದ ಧನಸ್ಥಾನ ಯಾರಿದ್ದಾರೆ? ಶುಕ್ರ. ಶುಕ್ರ. ಧನಸ್ಥಾನದಲ್ಲಿ ಶುಕ್ರ ಇದ್ದಾನೆ ಅಲ್ವಾ? ಶುಕ್ರ ಹಾಗಿದ್ರೆ ತಾತ್ಕಾಲಿಕ ಮಿತ್ರ ಅಂತೇಳಿ ಆದ. ಡಿಸ್ಟರ್ಬ್ ಮಾಡೋದು ಬೇಡ, ಅದು ಯಾರೋ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಸರಿ. ವ್ಯಯ ಧನಸ್ಥಾನ. ವ್ಯಯಸ್ಥಾನ ಕೇತು. 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 ರವಿಯಿಂದ ವ್ಯಯಸ್ಥಾನದಲ್ಲಿ ಯಾರಿದ್ದಾರೆ? ಕೇತು. ಕೇತು ಇದ್ದಾನೆ. ಸರಿ. ಧನಸ್ಥಾನದಲ್ಲಿ ಶುಕ್ರ, ವ್ಯಯಸ್ಥಾನದಲ್ಲಿ ಕೇತು. ಮತ್ತೆ ಧನ ವ್ಯಯ ಆಯ ಸ್ಥಾನದಲ್ಲಿ ಯಾರಿದ್ದಾರೆ? ಯಾರಿಲ್ಲ. ಯಾರು ಇಲ್ಲ. ಸಹಜ ಸ್ಥಾನದಲ್ಲಿ ಯಾರಿದ್ದಾರೆ? ಯಾರು ಇಲ್ಲ. ವ್ಯಾಪಾರ ಸ್ಥಾನದಲ್ಲಿ ಯಾರಿದ್ದಾರೆ? ಕುಜ. ಕುಜ ಇದ್ದಾನೆ. ಬಂಧು ಸ್ಥಾನದಲ್ಲಿ ಯಾರಿದ್ದಾರೆ? ಯಾರಿಲ್ಲ. ಯಾರು ಇಲ್ಲ. ಹಾಗಿದ್ರೆ ರವಿಗೆ ಯಾರೆಲ್ಲ ಮಿತ್ರರಾದ್ರು? ಶುಕ್ರ, ಕೇತು, ಕುಜ. ಶುಕ್ರ, ಕೇತು, ಕುಜ. ಇವರೀಗ ತಾತ್ಕಾಲಿಕ ಮಿತ್ರರು. ಇನ್ನೊಬ್ಬ ಗ್ರಹ ಇದ್ದಾನೆ, ರವಿಯ ಜೊತೆಗಿದ್ದಾನೆ. ಯಾರಿದ್ದಾರೆ? ಬುಧ. ಬುಧ. ಬುಧ ಇದ್ದಾನಲ್ಲ, ಅವನ ಮಿತ್ರನೋ ಶತ್ರುವೋ? ಶತ್ರು. ಶತ್ರು. ಅವನ ಮಿತ್ರ ಅಲ್ಲ. ಯಾಕೆಂದ್ರೆ ಒಬ್ಬ ಅವನ ಜೊತೆಗೆ ಒಂದೇ ರಾಶಿಯಲ್ಲಿ ಬಂದ್ರೆ ತಾತ್ಕಾಲಿಕ ಮಿತ್ರ ಅಲ್ಲ. ಆಯ್ತಾ? ಈ ಇಷ್ಟು ರಾಶಿಗಳಲ್ಲಿ ಬಂದ್ರೆ ಮಾತ್ರ ಧನ ವ್ಯಯ ಆಯ ಸಹಜ ವ್ಯಾಪಾರ ಬಂಧು, ಇಷ್ಟು ರಾಶಿಗಳಲ್ಲಿ ಬಂದ್ರೆ ಮಾತ್ರ. ಅದೇ ರಾಶಿಯಲ್ಲಿ ಒಬ್ಬ ಗ್ರಹನ ಜೊತೆಗೆ ಇನ್ನೊಬ್ಬ ಬಂದರೂ ಕೂಡ ಅವನು ಮಿತ್ರನಲ್ಲ, ತಾತ್ಕಾಲಿಕವಾಗಿ ಶತ್ರುವೇ ಆಗಿದ್ದಾನೆ. ಈಗ ಗುರುವಿಗೆ ಶುಕ್ರ ನೈಸರ್ಗಿಕವಾಗಿ ಕೂಡ ಶತ್ರು, ತಾತ್ಕಾಲಿಕವಾಗಿ ಕೂಡ ಈ ಸ್ಥಿತಿಯಲ್ಲಿ ಶತ್ರುವೇ ಆಗಿರ್ತಾನೆ ಅಲ್ವಾ? ಹೌದು. ಇನ್ನು ನೀವು ಒಂದೊಂದು ಗ್ರಹರದ್ದು ಹೇಳ್ಬೇಕು. ಚಂದ್ರನಿಗೆ ಯಾರೆಲ್ಲ ಮಿತ್ರರು ಅಂತೇಳಿ ಹೇಳಿ ನನಗೆ ಸಾಕು, ನೀವೇ ಹೇಳ್ಬೇಕು. ನಾನೀಗ ಲೆಕ್ಕಾಚಾರ ತೋರಿಸುದಿಲ್ಲ. ಗುರು, ಕುಜ, ಮಾಂದಿ. ಚಂದ್ರನಿಗೆ ಗುರು, ಕುಜ, ಮಾಂದಿ, ರಾಹು.
ನಾಲ್ಕು ಜನ ಗುರು ಕುಜ ಮಾಂದಿ ರಾಹು ಕೇತು ಕೇತು ಕೇತುನು ಬರ್ತಾನೆ ಆ? ಕೇತುನು ಕೇತು ಬರ್ತಾನೆ ಕುಜ ಗುರು ಅದೇ ಮಾಂದಿ ಕೇತು. ರಾಹು ಸರಿ ಕೇತು ಇಲ್ಲ. ಚಂದ್ರನೇ ಕೇತು ಚತುರ್ಥ ರಾಶಿಯಲ್ಲಿ ಇದ್ದಾನೆ, ಬಂಧು ಸ್ಥಾನದಲ್ಲಿ ಇದ್ದಾನಲ್ಲ. ಕೇತು ಬರ್ತಾನೆ, ಆಯ್ತಾ. ಇನ್ನು ಬುಧನಿಗೆ ಯಾರೆಲ್ಲ ಮಿತ್ರರು? ಶುಕ್ರ ಕೇತು ಶುಕ್ರ ಕೇತು ಕುಜ ಕುಜ ಶನಿ ಅಷ್ಟೇ, ಶನಿ ಬರುದಿಲ್ಲ. ಶನಿ ಬರುದಿಲ್ಲ. ನಾಲ್ಕೇ ರಾಶಿ ಅಲ್ವಾ, ಶನಿ 5ನೇ ರಾಶಿ. ಸರಿ, ಇನ್ನು ಕೇತುವಿಗೆ ಶುಕ್ರ ರವಿ ಚಂದ್ರ ಬುಧ ಚಂದ್ರ ಕುಜ ಗುರು ಕೇತು ರವಿ ಬುಧ ಶುಕ್ರ ಚಂದ್ರ ಕುಜ ಮಂಗಳ. ರವಿ ಬುಧ ಶುಕ್ರ. ಮಂಗಳ ಕುಜ ಸರಿ, ರಾಹುವಿಗೆ ಶನಿ ಮಾಂದಿ ಮಾಂದಿ ಗುರು ಗುರು ಚಂದ್ರ ಶನಿ ಶನಿ ಮಾಂದಿ ಗುರು ಚಂದ್ರ ಕುಜ ಮಾಂದಿ ಶನಿ ಗುರು ಚಂದ್ರ. ಕುಜ ಬರುದಿಲ್ಲ ರಾಹುವಿಗೆ, ಆಯ್ತಾ. ಶನಿಗೆ ರಾಹು ಮಾಂದಿ ಮಾಂದಿ ಶುಕ್ರ ಗುರು ರಾಹು ಮಾಂದಿ ಶುಕ್ರ ಗುರು ಹಾ ಶುಕ್ರ ರಾಹು ಮಾಂದಿ ಗುರು. ಇಷ್ಟು ಜನ ಬರ್ತಾರೆ. ಸರಿ, ಇಷ್ಟೇ ಅರ್ಥ ಆಯ್ತಲ್ಲ ನಿಮಗೀಗ? ಇಷ್ಟ ಅರ್ಥ ಆಯ್ತಲ್ಲ? ಅರ್ಥ ಆಯ್ತು. ಹಾ, ಅನ್ಯೋನ್ಯಸ್ಯ ಧನವ್ಯಯಾಯ ಸಹಜ ವ್ಯಾಪಾರ ಮಂತುಸ್ಥಿತಾಃ ತತ್ಕಾಲೇ ಸುಹೃದಃ. ಇಷ್ಟು ರಾಶಿಗಳಲ್ಲಿ ಯಾರಾದ್ರೂ ಗ್ರಹರು ಬಂದ್ರೆ ಅವರು ತಾತ್ಕಾಲಿಕವಾಗಿ ಮಿತ್ರರಾಗಿರ್ತಾರೆ. ಇನ್ನು ತತ್ಕಾಲೇ ಸುಹೃದಃ ಸತುಂಗ ಭವನೇಪಿ ಏಕೆ ಅಂತೇಳಿ ತುಂಗ ರಾಶಿಯಲ್ಲಿ ಗ್ರಹರ ಈಗ ನಮಗೆ ಗುರು ಇಷ್ಟು ಬಂತಲ್ಲ, ಗುರುವಿಗೆ ಬೇಡ, ಈಗ ಶುಕ್ರನಿಗೆ ಆ ಸ್ಥಿತಿಯಲ್ಲಿ ಯಾರೆಲ್ಲ ಮಿತ್ರರು ಬಂದ್ರು ನಿಮಗೆ? ತತ್ಕಾಲ ಮಿತ್ರರು ಯಾರೆಲ್ಲ ಬಂದ್ರು ನೆನ್ಪುಂಟಾ? ಕುಂಡಲಿ ಸೂರ್ಯ ಬುಧ ಕೇತು ಶನಿ. ಶನಿ. ಇಷ್ಟು ಜನ ನಮಗೆ ತಾತ್ಕಾಲಿಕ ಮಿತ್ರರಾಗಿದ್ರು. ಶುಕ್ರನ ಉಚ್ಚ ರಾಶಿ ಯಾವುದು? ಮೀನರಾಶಿ. ಮೀನರಾಶಿಯಲ್ಲಿ ಯಾರಿದ್ದಾರೆ ಗ್ರಹ? ರಾಹು ರಾಹು ಇದ್ದಾನೆ ಹಾಗೆ ರಾಹು ಇದ್ದಾನೆ. ಅದರಿಂದಾಗಿ ರಾಹು ಕೂಡ ತಾತ್ಕಾಲಿಕ ಮಿತ್ರ ಅಂತ ಹೇಳುವಂತ ಒಂದು ವ್ಯವಸ್ಥೆ. ಈಗ ಯಾವುದು ಬುಧ ಅಲ್ಲ, ಬುಧನಿಗೆ ಕೇತು. ಸರಿ, ರವಿ ಬುಧ. ಆಕ್ಚುಲಿ ರಾಹು ಇದರಲ್ಲಿ ನಮಗೆ ಧನವ್ಯಯ ಸಹಜ ವ್ಯಾಪಾರ ಅದರಲ್ಲಿ ಬರುದಿಲ್ಲ. ಆದ್ರೆ ಉಚ್ಚ ರಾಶಿಯಲ್ಲಿ ಆ ಗ್ರಹನ ಉಚ್ಚ ರಾಶಿಯಲ್ಲಿ ಯಾರಾದ್ರೂ ಗ್ರಹರಿದ್ರೆ ಅವರು ತಾತ್ಕಾಲಿಕವಾಗಿ ಮಿತ್ರರಾಗಿರ್ತಾರೆ ಅಂತ ಹೇಳುವಂತ ಒಂದು ವ್ಯವಸ್ಥೆ. ಬೇರೆ ಉಚ್ಚ ರಾಶಿಯಲ್ಲಿ ಕೇತು ಇದ್ದಾರೆ, ಬೇರೆ ಗ್ರಹರ ಶನಿಗೆ ಬರ್ತದೆ. ಶನಿಗೆ ಯಾರೆಲ್ಲ ತಾತ್ಕಾಲಿಕ ಮಿತ್ರರಾಗಿದ್ದಾರೆ ಈಗ? ಬುಧ ರವಿ ರಾಹು ಅಲ್ಲ, ಗುರು ರಾಹು ರಾಹು ಗುರು ರಾಹು ರಾಹು ಗುರು ಮಾಂದಿ ಶುಕ್ರ. ಗುರು ಶುಕ್ರ ಇಷ್ಟು ಜನ ತಾತ್ಕಾಲಿಕ ಮಿತ್ರರು. ಆದ್ರೆ ಸತಂಗ ಭವನೇಪಿ ಹೇಳಿದ್ರಿಂದಾಗಿ ಅವನ ಉಚ್ಚ ರಾಶಿಯಲ್ಲಿ ಯಾರಾದ್ರೂ ಇದ್ರೆ ಅವರು ಕೂಡ ಮಿತ್ರರಾಗ್ತಾರೆ. ಆದ್ರಿಂದಾಗಿ ಯಾರಿದ್ದಾರೆ ಅವನ ಉಚ್ಚ ರಾಶಿಯಲ್ಲಿ? ಬುಧ ರವಿ ಅವನ ರಾಶಿ ಯಾವುದು? ಉಚ್ಚ ರಾಶಿ ಯಾವುದು? ತುಲಾ ರಾಶಿ. ತುಲಾ ರಾಶಿ ತುಲಾ ರಾಶಿಯಲ್ಲಿ ರವಿ ಬುಧ ಇರೋದ್ರಿಂದಾಗಿ ಅವರು ಕೂಡ ಮಿತ್ರರಾಗ್ತಾರೆ ಅಂತ ಹೇಳುವಂತ ಏಕೆ ಒಬ್ಬರು ಹೇಳ್ತಾರೆ ಅಂತ ಹೇಳಿ. ಅದು ಯವನಾಚಾರ್ಯರ ಮತ, ಆದ್ರೆ ಅದು ನಮ್ಮ ವರಾಹಮಿರಾಚಾರ್ಯರಿಗೆ ಅಷ್ಟು ಸಮ್ಮತ ಅಲ್ಲ. ಅವರ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಇಷ್ಟೇ: ಅನ್ಯೋನ್ಯಸ್ಯ ಧನವ್ಯಯಾಯ ಸಹಜ ವ್ಯಾಪಾರ ಬಂಧು ಸ್ಥಿತಾಃ ತತ್ಕಾಲೇ ಸುಹೃದಃ. ಇವರೇ ತಾತ್ಕಾಲಿಕ ಮಿತ್ರರು. ಯಾರು ಅಂತ ಹೇಳಿದ್ರೆ ದ್ವಿತೀಯ ಸ್ಥಾನದಲ್ಲಿ, ತೃತೀಯ ಸ್ಥಾನದಲ್ಲಿ, ಚತುರ್ಥ ರಾಶಿಯಲ್ಲಿ, ಅಂದ್ರೆ ಒಂದಲ್ಲ 2, 3, 4ರಲ್ಲಿ, ಹಾಗೆ 10, 11, 12ರಲ್ಲಿ ಯಾರೆಲ್ಲ ಗ್ರಹರು ಬರ್ತಾರೋ ಅವರೆಲ್ಲ ತಾತ್ಕಾಲಿಕವಾಗಿ ಮಿತ್ರರಾಗಿರ್ತಾರೆ ಅಂತ ಹೇಳುವಂತ ಒಂದು ವ್ಯವಸ್ಥೆ. ಉಳಿದ ಭಾಗ ನಾಳೆ ಪಾಠ ಮಾಡ್ತೇನೆ. ಉಳಿದವರೆಲ್ಲ ಈ ರಾಶಿಯನ್ನು ಬಿಟ್ಟು ಉಳಿದ ಕಡೆ ಬಂದವರೆಲ್ಲ ಶತ್ರುಗಳು, ತಾತ್ಕಾಲಿಕವಾಗಿ ಅನ್ನೇ ಅರಯಃ ಅಂತೇಳಿ ಉಳಿದವರೆಲ್ಲ ಶತ್ರುಗಳು ಅಂತ ಹೇಳುವಂತ ಒಂದು ವ್ಯವಸ್ಥೆ. ಇನ್ನು ಬೇಕಾನುಕ್ತ ಬಪ್ಪ ನಾಳೆ ಪಾಠ ಮಾಡುವ.
ವರ್ತಿತ್ವೇ ಪರಿಕಲ್ಪಿತ ಷಟಪೃತೋ ವರ್ತಾ ಪುನರ್ಜನ್ಮನಾಂ ಆತ್ಮೇತಿ ಆತ್ಮವಿದಾಂ ಕೃತಶ್ಚೇಡತಾಂ ಭರ್ತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ರುತೌ ವಾಚಂ ನ ಸದಧಾತ್ಮನೇಕ ಕಿರಣಸ್ತ್ರೈಲೋಕ್ಯ ದೀಪೋ ರವಿಃ. ಸಂಶಯಗಳಿದ್ರೆ ಏನಾದ್ರೂ ಕೇಳ್ಬೋದು ಆಯ್ತಾ.